ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು CFG ಅಂದ್ರೆ ಕಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅನ್ನ PDA ಪುಶ್ ಡೌನ್ ಆಟೋಮೇಟ್ ಆಗಿ ಹೇಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ. ಫುಲ್ TOC ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ, ನೀವು ಅಸೆಸ್ ಮಾಡಬಹುದು. ಸೊ ಟೋಟಲ್ 21 ರಿಂದ 22 ವಿಡಿಯೋ ಅಷ್ಟೇ ಇರೋದು. ಆ 22 ವಿಡಿಯೋಗಳಲ್ಲಿ ಫುಲ್ TOC ಥಿಯರಿ ಆಫ್ ಕಾಂಪಿಟೇಷನ್ ಫುಲ್ ಅನ್ನ ನೀವು ಕಲಿತಾ ಹೋಗಬಹುದು. ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು. ಈಗ ನಮಗೆ ಕೊಟ್ಟಿರುವಂತ ಕ್ವಶನ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ನಮಗೆ ಎರಡು ರೂಲ್ಸ್ ಗಳು ಗೊತ್ತಿರಬೇಕು. ಸೊ ಮೊದಲನೇ ರೂಲ್ಸ್ ಗಳೇನು? ಮೊದಲನೇ ರೂಲ್ಸ್ ಫಾರ್ ನಾನ್ ಟರ್ಮಿನಲ್ಸ್. ನಾನ್ ಟರ್ಮಿನಲ್ಸ್ ಅಂತಂದ್ರೆ ಏನು? ಕ್ಯಾಪಿಟಲ್ ಲೆಟರ್ಸ್. ಸೊ ನಾನ್ ಟರ್ಮಿನಲ್ಸ್ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್. ಸೊ ಈ ರೀತಿ ಬರ್ಕೊಳ್ಳಿ. ಸೊ ನಾನ್ ಟರ್ಮಿನಲ್ಸ್ ಅಂತಂದ್ರೆ ಕ್ಯಾಪಿಟಲ್ ಲೆಟರ್ಸ್. ನೆಕ್ಸ್ಟ್ ಇನ್ನೊಂದು ಯಾವುದಕ್ಕೆ? ಫಾರ್ ಟರ್ಮಿನಲ್ಸ್. ಈ ಟರ್ಮಿನಲ್ಸ್ ಗಳಂದ್ರೆ ಏನು? ಸ್ಮಾಲ್ ಲೆಟರ್ಸ್ ಗಳು ಇನ್ಕ್ಲೂಡ್ ಆಗುತ್ತೆ. ಸ್ಮಾಲ್ ಲೆಟರ್ಸ್ ಗಳು ಮತ್ತೆ ನಂಬರ್ಸ್ 0 ಇರಬಹುದು, 1 ಇರಬಹುದು, ಆ ರೀತಿ ಬರುವಂತಹ ನಂಬರ್ಸ್ ಗಳನ್ನು ಕೂಡ ನಾವು ಟರ್ಮಿನಲ್ಸ್ ಅಂತ ಕರಿತೀವಿ. ಸೊ ನಾನ್ ಟರ್ಮಿನಲ್ಸ್ ನ ಬರಿಬೇಕಾದ್ರೆ ಎ ಏನಾದ್ರೂ ಈ ಫಾರ್ಮ್ ಅಲ್ಲಿ ಇದ್ರೆ, ಎ ಗಿವಿಂಗ್ ರೈಸ್ ಪ್ರೊಡಕ್ಷನ್ ಟು ಪ್ರೊಡ್ಯೂಸಿಂಗ್ ಆಲ್ಫಾ, ಎ ಪ್ರೊಡ್ಯೂಸಿಂಗ್ ಆಲ್ಫಾ ಈ ರೀತಿ ಇದ್ರೆ ನಾವೇನ್ ಬರಿಬೇಕು? ಡೋ ಆಫ್ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ ಆಲ್ಫಾ. ಸೊ ಈ ಫಾರ್ಮ್ ಅಲ್ಲಿ ಬರಿಬೇಕು. ಅದೇ ಏನಾದ್ರೂ ಫಾರ್ ಟರ್ಮಿನಲ್ಸ್ ಅಂದ್ರೆ ಸ್ಮಾಲ್ ಲೆಟರ್ಸ್ ಅಥವಾ 0, 1 ಗಳೇನಾದ್ರೂ ಇದ್ರೆ ಇದೇ ಫಾರ್ಮ್ ಅಲ್ಲಿ ಪ್ರೊಡಕ್ಷನ್ಸ್ ಬರುತ್ತೆ, ಎ ಗಿವಿಂಗ್ ರೈಸ್ ಟು ಆಲ್ಫಾ. ಸೊ ಅವಾಗ ಏನ್ ಮಾಡಬೇಕು? ಕ್ಯೂ ಕಾಮಾ ಎ ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ ಎಪ್ಸಿಲಾನ್. ಸೊ ಈ ಫಾರ್ಮ್ ಅಲ್ಲಿ ಬರಿಬೇಕು. ಈ ಎರಡು ಫಾರ್ಮ್ ಅನ್ನ ನೆನ್ಪಿಟ್ಕೊಳ್ಳಿ, ಆರಾಮಾಗಿ ಬರೀತಾ ಹೋಗ್ಬೋದು. ಫಸ್ಟ್ ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿಯೊಂದು ಈ ಕ್ವಶನ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪ್ರೊಜೆಕ್ಷನ್ ಗಳನ್ನು ನಾವು ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಈ ಫಾರ್ಮ್ ಗೆ ಕನ್ವರ್ಟ್ ಮಾಡ್ತೀವಿ. ಈಗ ಕ್ವಶನ್ ಅಲ್ಲಿ ಮೊದಲನೇದು ಯಾವ್ದಿರೋದು? ಎಸ್ ಗಿವ್ ರೈಸ್ ಟು AB. ಇದೇನಿದು? ಫಾರ್ ನಾನ್ ಟರ್ಮಿನಲ್ಸ್. ಈಗ ಇದೇನಾಗುತ್ತೆ? ಇದು ಎ ಆಗುತ್ತೆ, ಇದಷ್ಟು ಸೇರಿ ಆಲ್ಫಾ ಆಗುತ್ತೆ. ಎ ಪ್ರೊಡ್ಯೂಸಿಂಗ್ ಆಲ್ಫಾ. ಸೊ ಅದನ್ನ ಯಾವ ರೀತಿ ಬರೀಬಹುದು ನಾವು? ಡೋ ಆಫ್ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ಜಾಗದಲ್ಲಿ ಏನಿದೆ? ನನಗೆ ಕ್ಯಾಪಿಟಲ್ ಲೆಟರ್ ಎಸ್ ಇದೆ, ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ ಆಲ್ಫಾ ಜಾಗದಲ್ಲಿ ಏನಿದೆ? ಕ್ಯಾಪಿಟಲ್ ಲೆಟರ್ ಎ ಮತ್ತೆ ಬಿ ಇದೆ, AB. ಇವಾಗ ಮೊದಲನೇದಕ್ಕೆ ನಾವು ನಾನ್ ಟರ್ಮಿನಲ್ಸ್ ಅನ್ನ ಈ ಫಾರ್ಮ್ ಅಲ್ಲಿ ಬರೆದಿದ್ದೀವಿ. ಇವಾಗ ಎರಡನೇದೇನು? ಎ ಪ್ರೊಡ್ಯೂಸಿಂಗ್ 0 ಕ್ಯಾಪಿಟಲ್ ಲೆಟರ್ ಎಸ್, ಎ ಪ್ರೊಡ್ಯೂಸಿಂಗ್ 0. ಸೊ ಎಲ್ಲದನ್ನು ಕೂಡ ನಾವು ನಾನ್ ಟರ್ಮಿನಲ್ಸ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು. ಸೊ ಇದು ಟರ್ಮಿನಲ್ಸ್ 0, 1 ಸಪರೇಟ್ ಆಗಿದ್ರೆ ಟರ್ಮಿನಲ್ ಅಂತ ಕರಿತೀವಿ. ಆದ್ರೂ ಕೂಡ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಬೇಕು? ಮೊದಲನೇ ಸ್ಟೆಪ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ಬರಿಬೇಕು. ಸೊ ಇವಾಗ ಎ ಪ್ರೊಡ್ಯೂಸಿಂಗ್ 0 ಎಸ್. ಸೊ ಇವಾಗ ಇದೇನಾಗುತ್ತೆ? ಎ ಆಗುತ್ತೆ, ಇದಷ್ಟು ಸೇರಿ ಆಲ್ಫಾ ಆಯಿತು. ಡೋ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ಜಾಗದಲ್ಲಿ ಏನಿದೆ? ಎ ಜಾಗದಲ್ಲಿ ಏನೇ ಇದೆ. ಸೊ ಎ ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ ಆಲ್ಫಾ ವ್ಯಾಲ್ಯೂ ಏನು? 0 ಎಸ್. ನೆಕ್ಸ್ಟ್ ಇನ್ನೊಂದು ಯಾವ್ದು ಪ್ರೊಜೆಕ್ಷನ್ ಮಾಡ್ತಾ ಇರೋದು? ಎ ಪ್ರೊಡ್ಯೂಸಿಂಗ್ 0. ಸೊ ಎ ಪ್ರೊಡ್ಯೂಸಿಂಗ್ 0 ಅದನ್ನು ಕೂಡ ಡೋ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ಜಾಗದಲ್ಲಿ ಏನಿದೆ? ಏನೇ ಇದೆ. ನೆಕ್ಸ್ಟ್ ಆಲ್ಫಾ ಜಾಗದಲ್ಲಿ ಏನಿದೆ? 0 ಇದೆ. ನೆಕ್ಸ್ಟ್ ಬಿ ಪ್ರೊಡ್ಯೂಸಿಂಗ್ 1s. ಸೊ ಇದೇನಾಗುತ್ತೆ? ಎ ಇದು ಆಲ್ಫಾ ಆಗುತ್ತೆ. ಡೋ ಆಫ್ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ಜಾಗದಲ್ಲಿ ಏನಿದೆ? ಬಿ ಇದೆ ನೋಡಿ, ಬಿ ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ, ಇದು ಕಾಮಾ, ಅದು ಕ್ಯೂ ಕಾಮಾ 1s. ಸೊ 1s ಏನಾಗುತ್ತೆ? ಆಲ್ಫಾ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರೊಜೆಕ್ಷನ್ ಯಾವುದು? ಬಿ ಪ್ರೊಡ್ಯೂಸಿಂಗ್ 1. ಸೊ ಬಿ ಪ್ರೊಡ್ಯೂಸಿಂಗ್ 1. ಸೊ ಅದನ್ನು ಕೂಡ ಇದೇ ಫಾರ್ಮೇಟ್ ಅಲ್ಲಿ ಮಾಡಿ. ಡೋ ಕ್ಯೂ ಕಾಮಾ ಎಪ್ಸಿಲಾನ್ ಕಾಮಾ ಎ ಜಾಗದಲ್ಲಿ ಏನಿದೆ? ಬಿ ಇದೆ, ಎ ಜಾಗದಲ್ಲಿ ಬಿ ಇದೆ, ಬಿ ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮಾ ಎಪ್ಸಿಲಾನ್ ಆಲ್ಫಾ ಜಾಗದಲ್ಲಿ ಏನಿದೆ? 1 ಇದೆ. ಸೊ ಇವಾಗ ಏನ್ ಮಾಡಿದ್ವಿ? ಪ್ರತಿಯೊಂದನ್ನು ಕೂಡ ನಾನ್ ಟರ್ಮಿನಲ್ಸ್ ಅಂತ ಕನ್ಸಿಡರ್ ಮಾಡಿ ನಾನ್ ಟರ್ಮಿನಲ್ಸ್ ಬರೆದ್ವಿ. ಇವಾಗ ಸೆಕೆಂಡ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಬರೇ ಟರ್ಮಿನಲ್ಸ್ ಬರೀ. ಫಾರ್ ಟರ್ಮಿನಲ್ಸ್ ಅಂತ ಅಂದ್ರೇನು ನೋಡಿ? ಸ್ಮಾಲ್ ಲೆಟರ್ಸ್ ಅಥವಾ 0 ಮತ್ತೆ 1 ಸಪರೇಟ್ ಆಗಿರ್ಬೇಕು. ಸೊ ಕ್ಯಾಪಿಟಲ್ ಲೆಟರ್ ಬಿ, ಸೊ ಬರೆಯಂಗಿಲ್ಲ. 0 ಮತ್ತೆ ಎಸ್. ಸೊ 0 ಬರಿಬೇಕಿತ್ತು, ಆದ್ರೆ ಅದು ಕ್ಯಾಪಿಟಲ್ ಲೆಟರ್ ಎಸ್ ಜೊತೆ ಇರೋದ್ರಿಂದ ಅದಕ್ಕೇನು ಸಪರೇಟ್ ಆಗಿ ಬರೆಯುವಂತ ಅವಶ್ಯಕತೆ ಇಲ್ಲ. 0ಕ್ಕೆ ಬರಿಬೇಕು. ನೆಕ್ಸ್ಟ್ 1s ಬರೆಯಂಗಿಲ್ಲ, 1 ಮಾತ್ರ ಬರಿಬೇಕು. ಸೊ ಇವಾಗ ಯಾವ್ಯಾವ್ದು ಬರಿಬೇಕು? ಎ ಪ್ರೊಡ್ಯೂಸಿಂಗ್ 0
ಬಿ ಪ್ರೊಡ್ಯೂಸಿಂಗ್ 1. ಫಾರ್ ಟರ್ಮಿನಲ್ಸ್ ಯಾವ ಫಾರ್ಮು ಡೋ ಆಫ್ ಕ್ಯೂ ಕಾಮ ಎ ಜಾಗದಲ್ಲಿ ಏನಿದೆ, ಎ ಜಾಗದಲ್ಲಿ ನಮಗೆ 0 ಇದೆ, ಎ ಜಾಗದಲ್ಲಿ ಏನಿದೆ 0 ಇದೆ. ಸೊ ಇದು ಆಲ್ಫಾ ಅಲ್ಲ, ಎ ಪ್ರೊಡ್ಯೂಸಿಂಗ್ ಎ ಸ್ಮಾಲ್ ಎ ಅಂತ ಅನ್ಕೊಂಡ್ರೆ ಎ ಜಾಗದಲ್ಲಿ ಇದನ್ನ ಬರಿತಾ ಹೋಗ್ಬೇಕು. ಈಗ ಕ್ಯೂ ಕಾಮ ಎ ಜಾಗದಲ್ಲಿ ಏನಿದೆ 0 ಇದೆ, ಸೊ 0, 0 ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮ ಎಪ್ಸಲಾನ್. ನೆಕ್ಸ್ಟ್ ಡೋ ಆಫ್ ಕ್ಯೂ ಕಾಮ ಎ ಜಾಗದಲ್ಲಿ ಏನಿದೆ 1 ಇದೆ, ಸೊ 1, 1 ವಿಚ್ ಈಸ್ ಈಕ್ವಲ್ ಟು ಕ್ಯೂ ಕಾಮ ಎಪ್ಸಲಾನ್. ಸೊ ಇವೆರಡು ಫಾರ್ಮ್ ಅನ್ನ ನೆನ್ಪಿಟ್ಕೊಂಡಿದ್ರೆ ಆರಾಮಾಗಿ CFG ಇಂದ PDA ಕನ್ವರ್ಟ್ ಮಾಡ್ಬೋದು. ಸೊ ಇವಾಗ CFG ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಏನ್ ಮಾಡಿದ್ವಿ, PDA ಗೆ ಕನ್ವರ್ಟ್ ಮಾಡಿದೀವಿ ನೋಡಿ. ಇದು ಅಷ್ಟನ್ನು ಸೇರಿಸಿದ್ರೆ PDA ಆಯ್ತು. ಈಗ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.